ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 12ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ದೇವರು ನ್ಯಾಯಸ್ಥಾಪಕನಾಗಿರುವ ಗಿದ್ಯೋನನನ್ನ ಬಲಪಡಿಸ್ತಾ ಇದ್ದಾರೆ. ಮುಂದೆ ಅವನು ಹೋಗ್ಬೇಕಾಗಿರುವಂತ ಯುದ್ಧದ ಕುರಿತಾಗಿ ದೇವರು ಅವನಿಗೆ ವಚನದ ಕುರಿತು ಅವನನ್ನ ಬಲಪಡಿಸ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮ್ಮನ್ನ ಗಿದ್ಯೋನನಂತೆ ದೇವರು ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಗಿದ್ಯೋನನ್ ಹೇಗೆ ಶತ್ರುಗಳ ವಿರೋಧವಾಗಿ ಯುದ್ಧಕ್ಕೆ ಹೋಗುವಂತ ಸಮಯದಲ್ಲಿ ಕರ್ತನು ಅವನೊಂದಿಗೆ ಬಂದು ಮಾತನಾಡಿದ್ರು, ಅದೇ ರೀತಿಯಾಗಿ ದೇವರು ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಸಂಧಿಸಬೇಕಾದಂತ ಅನೇಕ ಹೋರಾಟಗಳಲ್ಲಿ ಕರ್ತನು ನಮ್ಮೊಂದಿಗೆ ಬಂದು ನಮ್ಮನ್ನ ಸಂತೈಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ಆತನ ವಚನದ ಮೂಲಕ ದೇವರು ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ. ಹೇಗೆ ಗಿದ್ಯೋನನ್ನ ದೇವರ ವಾಕ್ಯದ ಮೂಲಕ ಬಲಪಡಿಸಿದ್ರು, ಇವತ್ತು ನಮ್ಮ ಕರ್ತನು ಕೂಡ ವಾಕ್ಯದ ಮೂಲಕ ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಹೇಗೆ ಗಿದ್ಯೋನನೊಂದಿಗಿದ್ದು ಕರ್ತನು ಜಯವನ್ನ ಕೊಟ್ಟನು ಯುದ್ಧದಲ್ಲಿ, ಅದೇ ರೀತಿಯಾಗಿ ಗಿದ್ಯೋನನೊಂದಿಗಿದ್ದ ದೇವರು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದು ನಮಗೊಂದು ಜಯವನ್ನ ಕೊಡುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಬರುವಂತ ಹೋರಾಟಗಳಲ್ಲಿ ಕರ್ತನು ಜಯವನ್ನ ಕೊಡುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಬರುವಂತ ಯುದ್ಧಗಳಲ್ಲಿ ಕರ್ತನು ನಮಗೊಂದು ಜಯವನ್ನ ಕೊಡುವುದಕ್ಕೆ ಕರ್ತನು ಶಕ್ತನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಗಿದ್ಯೋನನೊಂದಿಗಿದ್ದ ದೇವರು ಇವತ್ತು ನಮ್ಮೊಂದಿಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನಗಳನ್ನ ನೀನು ಸಂಧಿಸು ದೇವರೇ. ಅಪ್ಪ, ಗಿದ್ಯೋನನೊಂದಿಗಿತ್ತು ದೇವರೇ, ಅವನ ಪರಾಕ್ರಮಶಾಲಿಯೇ ದೇವರು ನಿನ್ನೊಂದಿಗಿದ್ದಾನೆ ಎಂದು ಅವನ ವಾಕ್ಯದ ಮೂಲಕ ಬಲಪಡಿಸಿದಂತೆ ಅಪ್ಪ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನರನ್ನ ನೀನು ಮುಟ್ಟು ಸ್ವಾಮಿ. ಅವರನ್ನ ಕರ್ತನೆ ನಿನ್ನ ವಾಕ್ಯದ ಮೂಲಕ ಬಲಪಡಿಸು ದೇವರೇ. ಎಲ್ಲ ಯುದ್ಧ ಕಾರ್ಯಗಳಲ್ಲಿ ದೇವರೇ ನೀನು ಅವ್ರಿಗೆ ಜಯ ಕೊಡಪ್ಪ. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.